Once again, happy Ugadi to all. 41ಗೆ ಅಲಾರಾಮ್ ಇಟ್ಟಿತ್ತು, 50ಗೆ ನಾನು ಇಟ್ಟಿದ್ದು. ಮಾತೇ ಬರಲ್ವಾ ಮಾತು ನಿಮಗೆ? ಬರುತ್ತೆ. ವಿಡಿಯೋ ಆಗ ತಿನ್ಬಿಡಬೇಕು. ಗಂಟಲ ಅದು ಯಾಕಲ್ಲ ಸುಸು ಮಾಡುತ್ತೆ. ಯಾರು? ಯಾಕೆ? ಏನ್ರಿ ಯಾವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಎಲ್ಲ ಪ್ರಿಪೇರ್ ಆಗಿದೆ, ಸೊ ಹಂಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಏನೇನಾಗಿದೆ? ಒಬ್ಬಟ್ಟು ಒಂದಾಗಿದೆ, ಅದು ಹಾಲು ತೋರಿಸ್ಬಿಡ. ಒಬ್ಬಟ್ಟು ಸ್ವಲ್ಪ ಹತ್ರ ಸ್ಟಾರ್ಟ್ ಮಾಡಿದ್ಯಾ? ಓಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ವ್ಲಾಗ್ಸ್. ಗಾಯ್ಸ್, ಇವತ್ತು ಡೇ 9. ಏನಿವತ್ತು ಅಂದರೆ ವಿಶೇಷ ಯುಗಾದಿ ಹಬ್ಬ. ಎಲ್ಲರಿಗೂ ಹೊಸ ವರ್ಷದ ಅಂದರೆ ಹೊಸ ವರ್ಷನೇ ಅಲ್ವಾ, ನಾನು ಹೊಸ ವರ್ಷ ಅಂತ ಹೇಳಿದೆ. ಇನ್ನು ನಮ್ಗೆ ಹೊಸ ವರ್ಷ ಇದ್ದಂಗೆ ಅಲ್ವಾ ಗೈಸ್, ಇದು ಹೊಸ ವರ್ಷ ಥರ ನಮಗೆ ಯುಗಾದಿ ಅನ್ನೋದು. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಗೈಸ್. ನಿಮ್ಮ ಮನೇಲಿ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇರೋಂಥ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಮನೇಲಿ 5 ಗಂಟೆಗೆ ನಾನು ಇದ್ದೀನಿ. 5 ಗಂಟೆಗೆಲ್ಲ ಎಷ್ಟು ಗಂಟೆಗೆ? 41ಗೆ ಅಲಾರಾಮ್ ಇಟ್ಟಿತ್ತು, 50ಗೆ ನಾನು ಇದ್ದಿದ್ದು. ಎಲ್ಲ ಅಡುಗೆ ಎಲ್ಲ ಆಗಿದೆ. ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ಹಾಲು ಕಾಯಿಸಿ ಟೀ ಮಾಡಿ ಎಲ್ಲರೂ ಕೊಡಬೇಕು. ಟೈಮ್ ಬಂದು 8 o'clock ಆಗಿದೆ. ಎಣ್ಣೆ ಸ್ನಾನ ಎಲ್ಲ ಇರುತ್ತಲ್ವಾ, ಎಲ್ಲರೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸ್ಟೇ ಟ್ಯೂನ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರೋದು ನಾನು. ಬೆಳಗ್ಗೆಯಿಂದ ಕೆಲಸ ಮಾಡಿ 5 ಗಂಟೆಗೆ ಎದ್ದು ನನಗೆ ತಲೆನೋವು ಬಂದಿಲ್ಲ. 8 ಗಂಟೆವರೆಗೂ ಮಲಗಿ ನನ್ನ ಹಸ್ಬೆಂಡಿಗೆ ತಲೆನೋವು ಬಂದಿದೆ. ಅದಕ್ಕೋಸ್ಕರ ಇವಾಗ ಅವ್ರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಗೈಸ್. ತಲೆನೋವು ಬಂದಿರೋದು ಯಾರಿಗೋ, ಕೆಲಸ ಮಾಡಿರೋದು ಯಾರೋ, ತಲೆನೋವು ಬಂದಿರೋದು ಯಾರಿಗೋ ಗೈಸ್. ಕಾಫಿ ಕುಡಿತಾರದು ಮಾತ್ರ ಇವರು. ಏನು ಹೇಳ್ತೀರಿ? ಎಣ್ಣೆನ ಮಳೆಗೆ ಹಚ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಆಗಿದೆ ಗೈಸ್. ಎಣ್ಣೆ ಹಚ್ಚಿಸ್ಕೊಳ್ಳೋರೇ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎಣ್ಣೆಯಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಎಣ್ಣೆನ. ಎಣ್ಣೆ ಹಚ್ಚಿಸ್ಕೊಳ್ಳೋರು ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರನ್ನ ನಾನು ಬಟ್ಟೆ ಸ್ಟಿಚ್ ಹಾಕ್ಸೋದಕ್ಕೆ ಅಂತ ಕಳಿಸಿದ್ದೀನಿ. ಅದಕ್ಕೋಸ್ಕರ ಇವಾಗ ನಾನು ಹಪ್ಪಳ ಮತ್ತು ವಡೆನ ಮಾಡ್ಕೊಂಡ್ಬಿಡ್ತೀನಿ. ಟೈಮ್ ಆಲ್ಮೋಸ್ಟ್ 8:40 ಆಗ್ತಾ ಬರ್ತಿದೆ. 10 o'clock ಅಷ್ಟರಲ್ಲಿ ಹೋಗಿ ಸಮಾಧಿ ಹತ್ರ ಎಲ್ಲ ಪೂಜೆ ಮಾಡ್ಕೊಂಡ್ಬಂದು ಮನೇಲೆಲ್ಲ ಹಾಕ್ಬೇಕಲ್ವಾ. ಫೈನಲಾಗಿ ನನ್ನ ಡ್ರೆಸ್ನ ಸ್ಟಿಚಿಗೆ ತೊಗೊಂಡು ಹೋಗಿದ್ದವರು ತೊಗೊಂಬಂದು ಕೊಟ್ಟರು ಗೈಸ್. ಇವಾಗ ಇವರಿಬ್ರಿಗೆ ಎಣ್ಣೆ ಹಚ್ಚಿ ನಾನು ಹಚ್ಕೊಂಡು ಸ್ನಾನ ಮಾಡೋದೊಂದೇ ಬಾಕಿ. ಎಣ್ಣೆ ಹಚ್ಚೋ ರೆಡಿ, ಹಚ್ಚಿಸ್ಕೊಳ್ಳೋ ರೆಡಿನಾ? ರೆಡಿನಾ? ಏನು ಲೇಲಿ? ಇವನಿಗೆ 5 ವರ್ಷ, ಇನ್ನೂ ಕರೆಕ್ಟಾಗಿ ಮಾತೇ ಬರಲ್ವಾ ಮಾತು ನಿಮಗೆ? ಬರುತ್ತೆ. ಇಲ್ಲಿ ನಾವು ಎಣ್ಣೆನ ಹಚ್ಕೊಂಡು ಅಭ್ಯಂಜನ ಸ್ನಾನಕ್ಕೆ ಇನ್ನೇನು ರೆಡಿ ಆಗಿದ್ದೀವಿ. ಈ ಎಣ್ಣೆ ಸ್ನಾನ ಅನ್ನೋದು ಬರೀ ಯುಗಾದಿ ಹಬ್ಬದ ದಿನ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ವಾರಕ್ಕೊಂದ್ಸರಿ, ಇಲ್ಲಾಂದರೆ ತಿಂಗಳಿಗೆ 2 ಸಲ 3 ಸಲ ಮಾಡ್ತಾ ಬಂದರೆ ನಮಗೆ ಗೊತ್ತಾಗುತ್ತೆ ಗೈ. ಆ್ಯಂಡ್ ಇಲ್ಲಿ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ. ಹಪ್ಪಳ, ವಡೆ ಮತ್ತು ಹುರುಳಿಕಾಯಿ ಪಲ್ಯ, ಆಲೂಗೆಡ್ಡೆ ಪಲ್ಯ, ಇದು ಒಬ್ಬಟ್ಟು, ರಸಮ್ ಮತ್ತು ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ವೈಟ್ ರೈಸ್ನ ಮಾಡಿ ಗೈಸ್. ಈ ಒಂದು ಯುಗಾದಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಐ ಟುಕ್ ಅ ಲಾಂಗ್ ಟೈಮ್, ಐ ನೋ, ಬಟ್ ಸ್ಟಿಲ್ ಯು ಆಲ್ ಆಫ್ ಎಂಜಾಯ್ ಮೈ ವ್ಲಾಗ್ಸ್. ಸ್ವಲ್ಪ ರೀಸನ್ ಇದೆ ಗೈಸ್ ಈ ಒಂದು ವ್ಲಾಗ್ ಎಡಿಟಲ್ಲಿರ್ಬೋದು, ಟೆಕ್ನಿಕಲ್ ಇಶ್ಯೂ ಇರ್ಬೋದು. ಎನಿವೆ, ಕಂಟಿನ್ಯೂ ವಿತ್ ದ ವ್ಲಾಗ್. ನೀವು ನೋಡ್ಬೋದು ತೋರಣ ಎಲ್ಲ ಕಟ್ಟಿದ್ದೀವಿ ಆಲ್ರೆಡಿ. ನಾನು ನಿನ್ನೆ ನೈಟ್ ಅಂದರೆ ಯುಗಾದಿ ಹಬ್ಬದ ಹಿಂದಿನ ದಿನವೇ ನಾನು ಪೂಜೆ ಎಲ್ಲ ಮಾಡಿದ್ದೆ. ಯಾಕಂದರೆ ಅವತ್ತು ಅಮಾವಾಸ್ಯೆನೇ ಏನೋ ಇತ್ತಲ್ವ ಗೈಸ್. ಹ್ಯಾಪಿ ಯುಗಾದಿ ಹೇಳು. ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ಸಮಾಧಿ ಪೂಜೆ ಮಾಡೋಕ್ಕೆ. ಓಹೋ
ಎ ಸಿ ಗಾಳಿನೇ ಗೈಸ್ ಅದು ಏನಕ್ಕೆ ಕೆಲಸ ಇಲ್ಲ. ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್. ಎಲ್ಲ ಹೆಂಗೆ ಮಾಡ್ತಾಯಿದ್ದೀರಾ ಹಬ್ಬನ? ಇದು ಹೊಸ ವರ್ಷನ, ಯುಗಾದಿ ಹೊಸ ವರ್ಷನ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟ್ ಏನಂತಾರೆ ರಿಯಾಕ್ಷನ್ ಇವ್ರದ್ದು ಸ್ವಲ್ಪ. ಗೈಸ್ ಇವಾಗ ಪೂಜೆ ಎಲ್ಲ ಆಗಿದೆ ಮನೇಲಿ. ಇವಾಗ ಹೋಗಿ ನೆಕ್ಸ್ಟ್ ಎಲ್ಲಿಗೆ ಪೂಜೆ? ಸಮಾಧಿ ಹತ್ರ. ಆ ತೋರಣಗಳೆಲ್ಲ ಎತ್ಬಿಟ್ಟಂತ ಈ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಗೈಸ್. ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆ ಎಲ್ಲ ಕಲರ್ ಬಟ್ಟೆ ಎತ್ಕೊಂಬ ಹಂಗೆ. ಇವನು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾನೆ. ಹಾಯ್ ಮಾಡು, ಹಾಯ್ ಅಂತ ಹೇಳು. ಮುಂದೆ ಬಾ. ಹಾಯ್ ಮಾಡು. ಹಾಯ್ ಹಾಯ್ ಹ್ಯಾಪಿ ಯುಗಾದಿ. ಸಮಾಧಿ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಗೈಸ್. ನೆಕ್ಸ್ಟು ಮನೆ ಒಳಗಡೆ ಎಡೆ ಹಾಕೋದಿತ್ತಲ್ವಾ, ಅಂದರೆ ಮಾಡಿರೋ ಅಡುಗೆನೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಇದೆ ಯುಗಾದಿ ಹಬ್ಬ ಅಂದರೆ ಏನು ಅಂತ. ಸೊ ನಾನು ಏನು ಎಕ್ಸ್ಪ್ಲೇಷನ್ ಜಾಸ್ತಿ ಹೇಳೋದು ಬೇಡ ಅನ್ಕೋತೀನಿ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಮಾಡಿದಾಗಿದೆ ಗೈಸ್, ಧೂಪ ಹಾಕೋದು ಒಂದೇ ಬಾಕಿ ಇದೆ. ಇವ್ನು ನೋಡಿ ಮಲ್ಕೊಂಡು ಎದ್ದು ಮತ್ತೆ ಮಲ್ಕೊಂಡಿದೆ. ಏನದು ಏನಿಟ್ಟಿದ್ದು ಮಾಮ? ಜ್ಯೂಸ್. ಆಮೇಲೆ ನೀನು ಕೊಟ್ಟಿರೋ ಗೈಸ್ ಇದು ಸಾಂಬ್ರಾಣಿ ಹೊಗೆನ ಹಾಕೋದಕ್ಕೆ. ಫಸ್ಟೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಲೆ ಹಚ್ಚಿ ನೀರು ಕಾಯಿಸೋದಕ್ಕೆ ಒಲೆ ಹಚ್ತಿದ್ರಲ್ಲ, ಅದರಲ್ಲೇ ಕೆಂಡ ಹಾಕ್ಕೊಂಡ್ಬಿಡ್ತಿದ್ರು. ಇವಾಗ ಕೆಂಡ ಸಿಗದೆ ಇರೋ ಕಾರಣದಿಂದ ತೆಂಗಿನ ಚಿಪ್ಪಿರುತ್ತಲ್ಲ ಅದನ್ನೆಲ್ಲ ಸುಟ್ಟು ಈ ಥರ ಕೆಂಡನ ಮಾಡಿದ್ದೀವಿ ಗೈಸ್. ಅದನ್ನೆಲ್ಲ ಇಟ್ಟು ಇವಾಗ ಧೂಪ ಹಾಕಿ ಪೂಜೆ ಮಾಡಿ ನೆಕ್ಸ್ಟು ಊಟ ಮಾಡೋದು ಗೈಸ್. ಊಟ ಮಾಡೋ ಅಷ್ಟರಲ್ಲಿ ನಮಗೆ ಟೈಮ್ ಬಂದು ಆಲ್ಮೋಸ್ಟ್ 12:30 ಆಗಿತ್ತು ಗೈಸ್. ಮಧ್ಯಾಹ್ನದ್ದು ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಸೇರಿ ಬ್ರಂಚ್ ಒಟ್ಟಿಗೆ ಮಾಡಿದ್ವಿ ಗೈಸ್. ನಾನು ಇಲ್ಲಿ ಅವನಿಗೆ ಬೇವು ಬೆಲ್ಲನ ತಿನ್ನಿಸ್ತಾ ಇದ್ದೀನಿ. ಅವ್ನ ಎಕ್ಸ್ಪ್ರೆಷನ್ ಆ್ಯಂಡ್ ರಿಯಾಕ್ಷನ್ ಮತ್ತು ಏನೇನು ಹೇಳ್ದಾಗ ಕೇಳಿಸ್ಕೊಳ್ಳಿ ನೀವು. ತಿನ್ಬಿಡ್ಬೇಕು. ಸೂಪರ್. ಹೇಗಿದೆ? ಫೇಸು ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಎಕ್ಸ್ಪ್ರೆಷನ್ ಇಲ್ಲ, ಕ್ಯಾಮ್ರಾ ಐತಲ್ಲ ಅದಕ್ಕೆ. ನುಂಗ್ಬಿಡು ಫುಲ್ಲು. ಉಗಿಬಾರ್ದು. ನುಂಗ್ಬೇಕಾ? ಉಗಿಬಾರ್ದು. ಯುಗಾದಿ ಹಬ್ಬದ ದಿನ ಫ್ರಾಕ್ಸ್ನ ಹಾಕ್ಕೊಂಡು ಕೈಯಲ್ಲಿ ಬೇವು ಬೆಲ್ಲನ ಇಟ್ಕೊಂಡು ಮನೆಗೆ ಹೋಗಿ ಹಂಚಿ ಬರ್ತಾಯಿದ್ವಿ ಗೈಸ್. ನಾವು ಅಮ್ಮ ಕೊಡ್ತಾಯಿದ್ರು, ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಅಂತೇಳಿ. ಅವರು ಬರ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ಈ ಥರ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಕ್ಲೀನಾಗಿ ಆಗ್ಲಿತ್ತಿದ್ನು ನೋಡಲ್ಲಿ ಮಾಮ ಹೆಂಗೆ ತಿಂತ ಇದೆ. ನೀನು ಉಬ್ಬಿಟ ಅಕ್ಕ ನೋಡು. ಹಾಂ ಏನಿದೆ? ಏನಾಗುತ್ತೆ? ಹಾಂ ಅದು ಯಾಕಲ್ಲ ಸುಸು ಮಾಡುತ್ತೆ. ಯಾರು? ಯಾಕೆ? ಮೇಕೆಲ್ಲ ಸುಸು ಮಾಡಿರುತ್ತೆ ಇದ್ರ ಮೇಲೆ. ನೀನು ಯಾವಾಗ ನೋಡಿದ್ದೆ? ನಾನೇ ಹಾಂ ಬೆಳಿಗ್ಗೆ ರಾತ್ರಿ ಹಾಂ ಎಲ್ಲ ನೋಡಿದ್ದೆ. ಮತ್ತು ಮಾಮ ತಿನ್ಬಿಡ್ತು. ಅದು ಬೆಲ್ಲನು ತಿನ್ಬೇಕು. ನಾನು ತಿನ್ಸಿದ್ದಾನೆ ಮಾಮಿಗೆ. ಮಾಮ ತಿನ್ಸಿಲ್ಲ ನನಗೆ. ತಿನ್ಬಿಡ್ಬೇಕು. ಗಾಯಸ್ ಇಲ್ಲಿ ನಾವು ಪೂಜೆ ಎಲ್ಲ ಆದಮೇಲೆ ಅಂದರೆ ಧೂಪ ಎಲ್ಲ ಹಾಕಿದಾದ್ಮೇಲೆ ಊಟನ ತಿಂತಾ ಇದ್ದೀವಿ. ಮಧ್ಯಾಹ್ನದ ಹಬ್ಬದ ಊಟ ಗೈಸ್. ಹಬ್ಬದ ಊಟ ತಿನ್ನೋದೇ ಒಂಥರ ಖುಷಿ. ಮಾಡಿರೋ ಅಂಥ ಅಡುಗೆನೆಲ್ಲ ಮುಂದೆ ಇಟ್ಕೊಂಡು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಬಡಿಸ್ಕೊಂಡು ತಿನ್ನೋ ಅಂಥದ್ದೇ ಒಂದು ಸ್ವಲ್ಪ ಮಜಾ ಗೈಸ್.
ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಎದ್ದೋಗೋದಕ್ಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಮುಂದೆ ಇಟ್ಕೊಂಡು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಬಡ್ಸ್ಕೊಂಡು ತಿನ್ನಬೇಕು. 10 ಮಿನಿಟ್ಸ್ ರೆಸ್ಟ್ ಮಾಡಿ ನೆಕ್ಸ್ಟ್ ಹಂಗೆ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲೂ ಸ್ವಲ್ಪ ಸಮಾಧಿ ಪೂಜೆನ ಮಾಡಬೇಕು. ನನ್ನ ಹಸ್ಬೆಂಡ್ ಅವ್ರ ಅಜ್ಜಿದು ಪೂಜೆ ಮಾಡಬೇಕಾಗಿರೋದಕ್ಕೋಸ್ಕರ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮನೆಯಿಂದ ಒಂದು ಊರಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅಪ್ರಾಕ್ಸಿಮೇಟ್ ನನಗೆ ಗೊತ್ತಿಲ್ಲ. ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಿದ್ರೆ 1.5 hours ಏನಾಗಲ್ಲ, 1 hour ಆಗ್ಬೋದು ಗೈಸ್. ಮಿನಿಮಮ್ ಅಂದರೆ 1 hour ಬೇಕೇ ಬೇಕು ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ. ನನಗನ್ಸುತ್ತೆ ಗೈಸ್, ಯುಗಾದಿ ಹಬ್ಬದ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ ಮತ್ತು ತುಂಬ ಸೆಕೆ. ಅಂದರೆ ಆ ಟೈಮಲ್ಲ, ಮಿಕ್ಕಿದ ದಿನಗಳಲ್ಲೆಲ್ಲ ಬಿಸಿಲು ಸ್ವಲ್ಪ ಕಮ್ಮಿ ಇರುತ್ತೆ. ಯುಗಾದಿ ಹಬ್ಬದ ದಿನ ಸ್ವಲ್ಪ ಜಾಸ್ತಿ ಇರುತ್ತೆ ಅನಿಸುತ್ತೆ ಗೈಸ್. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಇರೋದು. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಗೈಸ್, ನೋಡೋಣ ಎಷ್ಟು ಚೆನ್ನಾಗಿ ಬಿಸಿಲು ಅನಿಸುತ್ತೆ ಅಂತ. ಗೈಸ್ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಅರೌಂಡ್ 1.5 2 o'clock ಆಗಿತ್ತು ಗೈಸ್. ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಹಬ್ಬದ ದಿನ ಬೇರೆ ಅಲ್ವಾ, ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ಗೈಸ್ ಈ ಒಂದು ಯುಗಾದಿ ಹಬ್ಬನ ಹೇಗೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 2024 ಮಾಡಿದಂಥ ಯುಗಾದಿ ಹಬ್ಬ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ, ನನಗೆ ಖುಷಿನೂ ಕೊಟ್ಟಿಲ್ಲ ಗೈಸ್ ಆ ಒಂದು ಯುಗಾದಿ ಹಬ್ಬ. ಸೊ ಅದಕ್ಕೋಸ್ಕರ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.